ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ 2 ಪ್ರತಿನಿತ್ಯ ನಡೀತಾ ಇರುವಂತಹ ಪಂದ್ಯಾವಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ತಂಡದ ಮಾಲೀಕರನ್ನ ಮಾತನಾಡಿಸಿದ್ದೇವೆ. ಜೊತೆ ಕ್ರೀಡಾಪಟು ಕೂಡ ಮಾತನಾಡುವಂಥ ಮಾತನ್ನು ಕೇಳ್ತೀರಿ, ಸಾರ್ವಜನಿಕರು ವ್ಯಕ್ತಪಡಿಸುವಂಥ ಅಭಿಪ್ರಾಯ ಕೇಳ್ತಾ ಬರ್ತಾ ಇದ್ರಿ. ಹಾಗೇನೆ ಇವರು ಇದೀಗ ನಾನು ಮಾತನಾಡಿಸ್ತಾ ಹೋಗ್ತಿದ್ದೀನಲ್ಲ, ಅವರು ಏನಂದರೆ ಪ್ರತಿನಿತ್ಯವೂ ಕೂಡ KH ಪಾಟೀಲ್ ಜೊತೆಗೆ ಇರ್ತಾರೆ, HK ಪಾಟೀಲ್ರ ಕಾರ್ಯಕಲಾಪಗಳನ್ನು ಮೆಚ್ತಾ ಇರ್ತಾರೆ, ಅವರಿಗೆ ಸಹಕಾರ ಸಹಯೋಗದೊಂದಿಗೆ ಇರ್ತಾರೆ. ಅಂಥವರು ಕೂಡ ಇದೇ ಗ್ರೌಂಡ್ನಲ್ಲಿ ಈ ಹಿಂದೆಯೂ ಕೂಡ ಈ ಪಂದ್ಯಾವಳಿ ನಡೆಯಲಿಕ್ಕೆ ಸಾಕಷ್ಟು ಅವಿರತವಾಗಿರ್ತಕ್ಕಂಥ ಪರಿಶ್ರಮ ಮತ್ತು ಪ್ರಯತ್ನ ಕೂಡ ಹಾಕಿರ್ತಾರೆ. ಆದರೆ ಇವರೆಲ್ಲರೂ ಕೂಡ ತೆರೆಮರೆಯೇ ಹಿಂದಿರುವಂಥವ್ರನ್ನ ತೆರೆ ಮುಂದೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಒಂದಷ್ಟು ಜನ ಇದೀಗ ನೀವು ದೃಶ್ಯಾವಳಿಯಲ್ಲಿ ಕಾಣ್ತಾ ಇದ್ದೀರಿ. ಇವರೆಲ್ಲ KH ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ 2 ಮಾಡ್ತಿರ್ಬೇಕಾದಂಥ ಸಂದರ್ಭದಲ್ಲಿ ಸಾಕಷ್ಟು ಸಲಹೆ ಸಹಕಾರ ಕೊಡೋದ್ರ ಜೊತೆಗೆ ತಾವೇ ಖುದ್ದಾಗಿ ತಿಂಗಳಾನುಗಟ್ಟಲೆ ಈ ಒಂದು ಪೂರ್ವನಿಯೋಜಿತವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಸಾಕಷ್ಟು ಪರಿಶ್ರಮ ಪಟ್ಟಿರುವಂಥವ್ರು. ಅದರಲ್ಲಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ, ಏನು ಹೇಳ್ತಾರೆ ಈ ಸೀಸನ್ ಬಗ್ಗೆ, ಏನು ಹೇಳ್ತಾರೆ, ಜೊತೆಗೆ ಕೃಷ್ಣಗೌಡರ ಬಗ್ಗೆ ಆಗಿರ್ಬೋದು, HK ಪಾಟೀಲ್ರ ಬಗ್ಗೆ ಆಗಿರ್ಬೋದು, ಅವರ ಮನದಾಳದ ಮಾತುಗಳೇನು ಕೇಳ್ತಾ ಹೋಗೋಣ ಬನ್ನಿ. ಮೊದಲಿಗೆ ನಿಮ್ಮ ಹೆಸರೇನು, ಏನು ಡೆಸಿಗ್ನೇಷನ್, ಇವ್ರ ಜೊತೆಗೆ ಒಡನಾಟ ಆಗಿದೆ, ಈ ಲೀಗ್ ಬಗ್ಗೆ ಏನು ಹೇಳ್ತೀರಿ, ಈ ಆಟಗಳ ಬಗ್ಗೆ ಏನು ಹೇಳ್ತೀರಿ? ಗದಗದಲ್ಲಿ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ಫಸ್ಟ್ ಟೈಮ್ ನಡೀತಾ ಇದೆ, ತಮ್ಮ ಅಭಿಪ್ರಾಯಗಳೇನು ಅಂತ? ಸಣ್ಣ ಓಲೇಕರ್ ಅಂತೇಳಿ, ನಾವು ಹಸುಂಡೆಯವರು. ನಮಗೆ ನಮ್ಮ ಸಣ್ಣ ಗೌಡರು, ನಮ್ಗೆ ನಮ್ಮ ಕೃಷ್ಣ ಪಾಟೀಲ್ ಸರ್ ನಮಗೆ ಇಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ನಾವೆಲ್ಲ ಇಲ್ಲಿ ನಮ್ಮೆಲ್ಲ ಟೀಮ್ಸ್ ಏನಾದರೂ ನಮ್ಮೆಲ್ಲ ಬ್ರದರ್ಸ್ ಎಲ್ಲರೂ ಕೆಲಸ ಮಾಡ್ತಾಯಿದ್ದಾರೆ. ಪ್ರತಿಯೊಬ್ಬರು ನಮ್ಗೆ ಸಾಹೇಬ್ರ ಜೊತೆ ನಿಂತು ನಾವೆಲ್ಲರೂ ಅವರ ಕೈಬಲ ಜೋಡಿಸಿ ಅವ್ರನ್ನ ಉನ್ನತ ಸ್ಥಾನಕ್ಕೆ ಒಯ್ಬೇಕಂತೇಳಿ ನಮ್ದೆಲ್ಲರದು ಒಂದು ದೊಡ್ಡ ಆಸೆ ಐತಿ. ಅವ್ರಿಗೆ ನಾವು ಹಾಗೆ ಇಲ್ಲೆಲ್ಲ ಗ್ರೌಂಡಿಂದ ಆಯಿತು, ಕ್ರಿಕೆಟ್ ಆಯ್ತು, ಎಲ್ಲ ಕಾರ್ಯಕ್ರಮದಲ್ಲಿ ಆಯ್ತು, ಬಟ್ ನಾವು ಎಲ್ಲರೂ ಸಹಕಾರ ನಿಂತು ಕ್ರಿಕೆಟ್ ಬಗ್ಗೆ ಅಂದರೆ ಇದನ್ನೆಲ್ಲ ಒಂದು ರಾಜ್ಯ ಮಟ್ಟದ ಮಟ್ಟ ನಮ್ಮ KH ಪಾಟೀಲ್ ಸಾಹೇಬ್ರಿಗೆ KH ಪಾಟೀಲ್ ಕ್ರಿಕೆಟ್ ಲೀಗ್ ಅತಿ ಉತ್ತಮವಾಗಿ ನಡೀತಾ ಇದೆ ಸರ್. ಎಲ್ಲರೂ ಒಳ್ಳೆಯ ಮೆಚ್ಚುಗೆ ಪಡ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿ ನಡೀತಾ ಇದೆ. ಎಲ್ಲರಿಗೂ ಇಲ್ಲೆಲ್ಲ ನೋಡೋಕೆ ಬಂದಂಥ ಪ್ರೇಕ್ಷಕರಿಗೆ, ಇದನ್ನೆಲ್ಲ ಆಯೋಜಕರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಮೊದಲು ಇದು ಓಲೇಕರ್ ಅವರ ಮಾತಾದರೆ ಇನ್ನೊಬ್ಬರಿದ್ದಾರೆ, ನೀವು ಈ ಹಿಂದೆ ನೋಡಿದ್ರಿ ಕ್ರಿಕೆಟಿಂಗ್ ಇಲ್ಲಿ ಗದಗನಲ್ಲಿ ಏನಾದರೂ ಕೂಡ ಆಡ್ತಕ್ಕಂಥದ್ದನ್ನು ಹಿಂಗೆ ಈ ಹೊನಲು ಬೆಳಕು ನೋಡಿದ್ರೆ ಏನಿದೆ ಫಸ್ಟ್? ಇದೇ ಫಸ್ಟ್ ಸರ್ ನೋಡ್ತಾ ಇದ್ದೀವಿ. ಇದು ಎಲ್ಲ ಹೆಂಗೆ ಹುಡುಗರಿಗೆ ಒಂದು ಖುಷಿಯಾದ ಇದು ಹೌದೌದು ಸರ್. ಅವ್ರಿಗೆ ಖುಷಿ ಇದೆ, ಅದಕ್ಕೆ ಅವ್ರು ನಗ್ತಾ ಇದ್ದಾರೆ, ಸ್ಮೈಲ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವ್ರ ಗೌಡ್ರು ಮಾಡ್ತಕ್ಕಂಥ ಕೆಲಸ ಜೊತೆಗೆ ಇಲ್ಲಿ ಇಷ್ಟು ಜನ ಯೂತ್ಸ್ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರಲ್ಲ, ಅವರು ಕೂಡ ಒಬ್ಬ ಯೂತಾಗಿ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ ನಮ್ಮ ಸಣ್ಣ ಗೌಡರ ಜೊತೆಗೆ ನಿರಂತರವಾಗಿರ್ತಾರೆ. ಪಕ್ಷದಲ್ಲಿ ಅವರಿಗೂ ಕೂಡ ಒಂದು ಹುದ್ದೆ ಕೂಡ ಇದೆ. ಪಕ್ಷದ ಕೆಲಸದ ಜೊತೆಗೆ ಈ ಥರದ್ದು ಯುವಕರನ್ನ ಪ್ರೋತ್ಸಾಹಿಸುವಂಥ ಕೆಲಸ, ಯಾಕೆಂದರೆ ಕ್ರೀಡೆಗಳು ಬೆಳೆದ್ರೆ ಯೂತ್ ಚೆನ್ನಾಗಿರ್ತಾರೆ ಅಂತ. ಆ ನಿಟ್ಟಿನಲ್ಲಿ ತಾವೇನು ಹೇಳ್ತೀರಿ ಸರ್? ಮೊಟ್ಟ ಮೊದಲನಾಗಿ ನಾನು ಕೃಷ್ಣಗೌಡ ಪಾಟೀಲ್ ಅವರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಇಂಥ ಒಂದು ಪಂದ್ಯಾವಳಿ ಆಯೋಜಿಸಿದ್ದು ನಮ್ಮ ರಾಜ್ಯದಲ್ಲೇ ಮೊಟ್ಟ ಮೊದಲು ಇದು. ಈಗಾಗಲೇ ಈ ಪಂದ್ಯಾವಳಿ ರಾಜ್ಯದಲ್ಲಿ ಭಾಳ ಯಶಸ್ಸನ್ನು ಕಂಡಿದೆ. ಇಂಥ ಪಂದ್ಯಾವಳಿಯನ್ನು ಮಾಡಿದ್ದಕ್ಕಾಗಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಈ ಪಂದ್ಯಾವಳಿಯಿಂದ ಸಾಕಷ್ಟು ಯುವಕರಿಗೆ ಅವಕಾಶ ಸಿಕ್ಕಿದೆ. ಇದಕ್ಕಿಂತ ಮೊದಲು ಅವ್ರಿಗೆ ಎಲ್ಲೂ ಅವಕಾಶ ಸಿಕ್ಕಿದ್ದಿಲ್ಲ. ಇದೇ ಮೊಟ್ಟ ಮೊದಲು ಅವ್ರಿಗೆ ಅವಕಾಶ ಸಿಕ್ಕಿದ್ದು. ಬಹಳಷ್ಟು ನೀವು ನೋಡಿರ್ಬೋದು, 100 ಹುಡುಗರು 50 ಹುಡುಗರು ಅಲ್ಲ, ಸುಮಾರು 350ಕ್ಕಿಂತ ಹೆಚ್ಚು ಆಟಗಾರರನ್ನು ಈಗಾಗಲೇ ಅವಕಾಶ ಸಿಕ್ಕಿದೆ. ಅದರಲ್ಲಿ ಸುಮಾರು ಜನ ಲೆದರ್ ಬಾಲ್ ಪ್ಲೇಯರ್ಸ್ ಕೂಡ ಇದ್ದಾರೆ. ಅವರು ಕೂಡ ಧಾರವಾಡ ಝೋನಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಅಂಥ ಪ್ಲೇಯರ್ಸ್ಗೆ ನಮ್ಮ ಕೃಷ್ಣಗೌಡರು ಏನು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಇದು ಯುವಕರಿಗೆ ಒಂದು ಹುಮ್ಮಸ್ಸನ್ನು ಹಾಕುವ ಕೆಲಸ. ಇಂಥ ಕೆಲಸ ಆಗೋದರಿಂದ ಅವರು ರಾಜ್ಯ ಮಟ್ಟದಲ್ಲಿ ನಾಯಕರಾಗುವಲ್ಲಿ ಯಾವುದೇ ಸಂದೇಹ ಇಲ್ಲ. ಅವರು ಮುಂದಿನ ದಿನಮಾನಗಳಲ್ಲಿ ಒಂದು ಒಳ್ಳೆಯ ಹುದ್ದೆಗೆ, ಒಂದು ರಾಜಕೀಯವಾಗಿ ಒಂದು ಒಳ್ಳೆಯ ದೊಡ್ಡ ಸ್ಥಾನಕ್ಕೆ ಹೋಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ನೀವು ಪ್ರತಿನಿತ್ಯ ಅವರನ್ನು ಬೇರೆ ಬೇರೆ ಚಟುವಟಿಕೆ ಅಂದರೆ ಈ ರಾಜಕೀಯವಾಗಿ ನಿಮ್ಮ ಪಕ್ಷ ಸಂಘಟನೆ ಆಗಿರ್ಬೋದು, ಸಭೆ ಸಮಾರಂಭಗಳಾಗಿರ್ಬೋದು, ಆ ಥರದಲ್ಲಿ ಅವ್ರನ್ನ ಗಮನಿಸ್ತಾ ಹೋಗ್ತಾ ಇರ್ತೀರಿ, ಫಾಲೋ ಮಾಡ್ತಾ ಇರ್ತೀರಿ, ನಿಮ್ಮ ಕೈಯಿಂದ ಆದಂಥ ಸಪೋರ್ಟ್ ಮಾಡ್ತಾ ಇರ್ತೀರಿ. ಆದರೆ ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಪಕ್ಷದ ಕಾರ್ಯಕ್ರಮವನ್ನು ಹೊರತುಪಡಿಸಿ ಇಂಥದ್ದೊಂದು ಕಾರ್ಯಕ್ರಮ ಹಮ್ಮಿಕೋಬೇಕಾದಾಗ ತುಂಬ ಸವಾಲು ಇರುತ್ತೆ. ಆ ಸವಾಲುಗಳನ್ನು ಹೇಳೋದಾದರೆ ಹೇಗೆ ಈ ತಯಾರಿ ನಡೀತು, ಯಾವ ರೀತಿ ಪ್ಲ್ಯಾನ್ ಆಗ್ತಾ ಇತ್ತು, ಹೆಂಗೆ ವರ್ಕ್ ಮಾಡ್ತಾ ಇದ್ರಿ, ಹೇಗೆ ಸಭೆಗಳು ಮಾಡ್ತಾ ಇದ್ರಿ? ಸರ್, ಯುವಕರಿಗೆ ಇಂಥ ಅವಕಾಶ ಎಲ್ಲೂ ಸಿಗ್ತಿದ್ದಿಲ್ಲ. ಆ ಯುವಕರಿಗೆ ಉತ್ಸಾಹ ಹೇಗೆ ಬೆಳೆಸಬೇಕು ಅಂತ ಅವ್ರ ತಲೆಯಲ್ಲಿ ಬಂದಾಗ ಇಂಥದ್ದೊಂದು ಟೂರ್ನಮೆಂಟ್ ಮಾಡಬೇಕು. ಟೂರ್ನಮೆಂಟ್ ಮಾಡೋದ್ರಿಂದ ಗದಗಿನಲ್ಲಿ ಕ್ರೀಡಾಪಟುಗಳು ಹೆಚ್ಚಾಗಿದ್ದಾರೆ. ಹಾಗಾಗಿ ಈ ಒಂದು ಪಂದ್ಯಾವಳಿಯಿಂದ ಸಾಕಷ್ಟು ಯುವಕರಿಗೆ ಬರೀ ಕ್ರಿಕೆಟ್ ಅಂತ ಅಲ್ಲ, ಈಗ ಕ್ರಿಕೆಟ್ ಮಾಡಿದ್ದಾರೆ, ಹೋದ ಸಲ ಫುಟ್ಬಾಲ್ ಮಾಡಿದರು, ವಾಲಿಬಾಲ್ ಮಾಡಿದರು, ಕಬಡ್ಡಿ ಮಾಡೋದ್ರಿಂದ ಸುಮಾರು ಕಾರ್ಯಗಳನ್ನು ಆಲ್ರೆಡಿ ಅವರು ಮಾಡಿದ್ದಾರೆ. ಹಾಗೆ ಅವರು ನೋಡಿರ್ಬೋದು, ಎಲ್ಲ ಗ್ರೌಂಡ್ ಮಾಡುವಾಗ
ಅವರು ಇಲ್ಲಿ ಬಂದು ಸಾಮಾನ್ಯ ಒಂದು ಪ್ಲೇಯರ್ ಜೊತೆ ಕೂಡ ಅವರೇ ಖುದ್ದಾಗಿ ಆಟ ಆಡಿ ಸಾಮಾನ್ಯ ಹುಡುಗರ ಜೊತೆ ಎಲ್ಲ ಆಟ ಆಡಿ ಎಲ್ಲ ಅವರು ಕೂಡ ಎಂಜಾಯ್ ಮಾಡ್ತಾರೆ. ಇದರಲ್ಲಿ ನೋಡಿರ್ಬೋದು, ಇದರಲ್ಲಿ ನಮ್ಮದೇನಿಲ್ಲ, ನಾವೆಲ್ಲ ಬರೀ ಅವ್ರ ಜೊತೆ ಅಡ್ಡಾಡ್ತೀವಿ, ಎಲ್ಲರೂ ಇದ್ದಾರೆ, ಎಲ್ಲರೂ ಇದು ನಮಗೇನು ಹೋಲ್ಡಿಂಗ್ಸ್ ಎಲ್ಲ ಕಾಣ್ತಾರೆ. ಇದರಲ್ಲಿ ಭಾಳಷ್ಟು ಶ್ರಮ ಇದೆ ಸರ್, ಭಾಳಷ್ಟು ಅಂದರೆ ಇದು ಒಂದಿನ 2 ದಿನದಲ್ಲ, ಇದು 3 ತಿಂಗಳು 4 ತಿಂಗಳದ್ದು ಶ್ರಮ ಸರ್. ಇದು 4 ತಿಂಗಳಿಂದ ಅವರೆಲ್ಲರೂ ಶ್ರಮಪಟ್ಟು ಇದೆಲ್ಲ ಯಶಸ್ಸಾಗೋಕ್ಕೆ ಕಾರಣಭೂತರು ಭಾಳ ಜನ ಇದ್ದಾರೆ ಸರ್. ಅವ್ರಿಗೆಲ್ಲ ನಾನು ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಅಹಮದ್ ಹುಸೇನ್ ಖಾಜಿ ಅಂತ. ನಾನು ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷನಾಗಿ ಕೃಷ್ಣಗೌಡ ಪಾಟೀಲ್ ಅವ್ರ ಜೊತೆಗೆ ಕೈಗೂಡಿಸ್ತಾ ಇದ್ದೇನೆ ಸರ್. ಏನಿಲ್ಲ ಸರ್, ಇಂಥ ಸಮಾಜಮುಖಿ ಕಾರ್ಯಗಳನ್ನು ಬರೀ ಕ್ರೀಡೆಯಲ್ಲಿಲ್ಲ, ಹಾಗೆ ಅವರು ಎಜುಕೇಷನಲ್ವಾಗಿ ಆಗಿರ್ಬೋದು, ಆರೋಗ್ಯ ಕಡೆ ಇರ್ಬೋದು, ಸಾಮಾಜಿಕವಾಗಿರ್ಬೋದು, ಬಡವರಿಗೆ ಮತ್ತು ಯಾರು ವಂಚಿತರಾಗಿದ್ದಾರೆ ಅಂಥವರಿಗೆ ಎಲ್ಲರಿಗೂ ಮೇಲೆ ತರುವಂಥ ಕೆಲಸಗಳನ್ನು ನಮ್ಮ ಇವತ್ತು ಕೃಷ್ಣಗೌಡ ಪಾಟೀಲ್ರು ಮಾಡ್ತಾ ಇದ್ದಾರೆ. ಹಾಗೆ ಏನು ಅವ್ರ ಅಜ್ಜನವರು ದಿವಂಗತ ಕೆ.ಎಚ್. ಪಾಟೀಲ್ ಅವರು ಇದ್ದರು, ಅವರೇ ಹಾದಿಯಲ್ಲಿ ಹಾಗೂ ನಮ್ಮ ಸಚಿವರಾದಂಥ ಸನ್ಮಾನ್ ಶ್ರೀ ಎಸ್.ಕೆ. ಪಾಟೀಲ್ ಸಾಹೇಬ್ರವರ ಹಾದಿಯಲ್ಲಿ ನಮ್ಮ ಕೃಷ್ಣಗೌಡ ಪಾಟೀಲ್ ಅವರು ಭಾಳ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಅವರನ್ನು ನೋಡಿದರೆ ನಮಗೂ ಕೂಡ ಒಂದು ಉತ್ಸಾಹ ಬರುತ್ತೆ, ಅವರಂಗೆ ನಾವು ಆಗಬೇಕಂತ ಹೇಳಿ. ನಮಗಷ್ಟೇ ಅಲ್ಲ, ಸಾಕಷ್ಟು ಸಾವಿರಾರು ಲಕ್ಷಗಟ್ಟಲೆ ಹುಡುಗರು ಇವತ್ತು ನಾವು ಗದಗಿನಲ್ಲಿ ಮಾತ್ರ ಅಷ್ಟೇ ಅಲ್ಲ, ಕೆ.ಎಚ್. ಪಾಟೀಲ್ರಿಗೆ ನೋಡಿದರೆ ಕೃಷ್ಣಗೌಡರಿಗೆ ಆಲ್ರೆಡಿ ರಾಜ್ಯಾದ್ಯಂತ ಎಲ್ಲ ಹುಡುಗರು ಅವ್ರ ಫ್ಯಾನ್ಸ್ ಫಾಲೋವರ್ಸ್ ಭಾಳ ಜನ ಇದ್ದಾರೆ. ಇದಿಷ್ಟು ಕೃಷ್ಣಗೌಡರ ಬಗ್ಗೆ, ಈ ಲೀಗ್ ಬಗ್ಗೆ ಮಾತನಾಡ್ತಾ ಇದ್ದಾರೆ ಕಾಜಿಯವರು. ದಿವಂಗತ ಕೆ.ಎಚ್. ಪಾಟೀಲ್ ಅಂದರೆ ಅವ್ರ ಅಜ್ಜ, ಜೊತೆಗೆ ಅವ್ರ ತಂದೆ, ಅವರ ಮಾರ್ಗದರ್ಶನದಲ್ಲೇ ಅದೇ ಹಾದಿಯಲ್ಲಿ ನಡೀತಾ ಇದ್ದಾರೆ. ಈಗಾಗಲೇ ಇದೇ ವಯಸ್ಸಿಗೆ ಸಾಕಷ್ಟು ಯೂತ್ ಫ್ಯಾನ್ಸನ್ನು ಕೂಡ ಅವರು ಹೊಂದಿದ್ದಾರೆ. ಬರೀ ಕ್ರೀಡೆ ಅಂತಲ್ಲ, ಸಾಂಸ್ಕೃತಿಕ, ಸಾಮಾಜಿಕ, ಶೈಕ್ಷಣಿಕ ಮುಂತಾದ 10 ಕ್ಷೇತ್ರಗಳಲ್ಲೂ ಕೂಡ ಮುತ್ತಿನಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವ್ರ ಮಾತು. ಇನ್ನೊಬ್ಬ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆ್ಯಪಲ್ ಲೇಬೆ ಚಾಕ್ಲೇಟ್ ಥರ ಕ್ಯೂಟ್ ಆಗಿರುವಂಥ ಒಬ್ಬ ಯಂಗ್ ಬಾಯ್ ನಮ್ಮ ಜೊತೆಗಿದ್ದಾರೆ. ನೀವೇನಂತೀರಿ ಕ್ರಿಕೆಟ್ ಬಗ್ಗೆ? ಮೊದಲಿಗೆ ನಮ್ಮ ಕೃಷ್ಣ ಪಾಟೀಲ್ ಸಾಹೇಬರಿಗೆ ಹಾಗೂ ಎಸ್.ಕೆ. ಪಾಟೀಲ್ ಸಾಹೇಬರಿಗೆ ಧನ್ಯವಾದಗಳು. ಈ ಒಂದು ಕ್ರಿಕೆಟ್ ಲೀಗ್ ಏನು ಟೂರ್ನಮೆಂಟ್ ಆರ್ಗನೈಸೇಷನ್ ಮಾಡಿದ್ದಾರೆ, ಯಾಕಂದರೆ ನಮಗಿಲ್ಲಿ ನಮ್ಮ ಜನರಿಗೆ ಕುಂದ್ರಾಕೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಒಂದು ಎಂಟರ್ಟೈನ್ಮೆಂಟ್ ಎಲ್ಲ ಈವ್ನಿಂಗ್ ಎಲ್ಲರಿಗೆ ಆಗುಂತೈತಿ. ಆಮೇಲೆ ನಮ್ಮ ಪ್ಲೇಯರ್ಸಿಗೆ ಏನೈತಿ ಒಂದು ಪ್ರಾಕ್ಟೀಸ್ ಆಗುಂತೈತಿ. ಇಂಥ ಒಂದು ಟೂರ್ನಮೆಂಟ್ ಒಳಗೆ ಆಡೋವಂಥವ್ರು ಮುಂದೆ ಅವ್ರು ಸ್ಟೇಟ್ ಲೆವೆಲ್ಗೆ ಹೋಗಿ ಆಡೋಕೆ ಏನು ಹೆದರಿಕೆ ಬರೋಂಗಿಲ್ಲ ಅವ್ರಿಗೆ ಅಂಥೇಳಿ ನಾ ಧನ್ಯವಾದಗಳು ಹೇಳ್ತೀನಿ. ನಿಮ್ಮ ಹೆಸರು? ರಜಾ ಡಂಬಾಳೆ ಅಂತೇಳಿ. ಓಕೆ ಡಂಬಲ್, ಥ್ಯಾಂಕ್ ಯು ಡಂಬಲ್ಜಿ. ಇವತ್ತೇನು ಒಂದು ಟೂರ್ನಮೆಂಟ್ ಹಮ್ಮಿಕೊಂಡಿದ್ದಾರೆ ಗದಗ ಜಿಲ್ಲೆಯಲ್ಲಿ ಕೆ.ಎಚ್. ಪಾಟೀಲ್ ಪ್ರೀಮಿಯರ್ ಲೀಗ್ ಅಂಥೇಳಿ. ಇವತ್ತು ಸಾಕಷ್ಟು ಜನ ಗ್ರಾಮೀಣ ಹಾಗೂ ಗದಗ ಜಿಲ್ಲೆಯಾದಂಥ ಎಲ್ಲ ಆಟಗಾರರಿಗೆ ಇವತ್ತು ನಾವು ಇಲ್ಲಿ ಒಂದು ಅವಕಾಶ ಸಿಕ್ಕಿದೆ ಈ ಟೂರ್ನಮೆಂಟ್ನಲ್ಲಿ ಆಡೋಕ್ಕೆ. ಇದು ಒಂದು ಕಷ್ಟಕರವಾದ ಕೆಲಸ. ಸತತ ಒಂದು 18-20 ದಿನಗಳವರೆಗೂ ಇದು ಮ್ಯಾಚ್ ನಿರಂತರವಾಗಿ ನಡೆಯುತ್ತೆ. ಇದಕ್ಕೆ ಶ್ರಮ ಭಾಳ ಇದೆ. ನಮ್ಮ ಕೃಷ್ಣೇಗೌಡರು ಬಂದ ಮೇಲೆ ಅವ್ರದ್ದೇ ಆದಂಥ ಒಂದು ಯುವಕರ ಪಡೆ ಕಟ್ಟಿಕೊಂಡು ಇಷ್ಟು ಒಂದು 3 ತಿಂಗಳಿಂದ ನಿರಂತರವಾಗಿ ಇದರ ಪ್ಲ್ಯಾನಿಂಗ್ ಮಾಡಿಕೊಂಡು ಆದಮೇಲೆ ಟೀಮ್ ಓನರ್ಸ್ಗಳನ್ನ ರೆಡಿ ಮಾಡಿ ಇವರಿಗೆ ಒಂದು ಆಟ ಆಡೋ ನಿರಂತರವಾಗಿ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಎಸ್.ಕೆ. ಪಾಟೀಲ್ ಸಾಹೇಬರು ಹಾಗೂ ನಮ್ಮ ಕೃಷ್ಣ ಪಾಟೀಲ್ ಗೌಡರಿಗೆ ನಮ್ಮ ಎಲ್ಲ ಯುವಕ ಪಡೆಯಿಂದ ಧನ್ಯವಾದಗಳು ಹೇಳ್ತೇವೆ. ಹಾಗೂ ಸಾಕಷ್ಟು ಜನಕ್ಕೆ ಇಲ್ಲಿ IPLಗೆ ನೋಡೋಕೆ ಟಿಕೆಟ್ ತೊಗೊಂಡು IPL ನೋಡೋಕ್ಕೆ ಅವಕಾಶ ಇರಲಿಲ್ಲ. ಇದು ಯಾವುದೇ ಒಂದು IPLಗಿಂತ ಕಡಿಮೆ ಇಲ್ಲ ಅಂತ ನಾವು ಇವತ್ತು ಹೇಳ್ಬೋದು. ಏನು ಎಲ್ಲ ಜನರು ಇಲ್ಲಿ ಬಂದು ಒಂದು IPL ನೋಡಿದಂಥ ನಮಗೆ ಖುಷಿ ಆಗ್ತಾ ಇದೆ. ಏನು ಎಲ್ಲರೂ ಕೂಡ IPL ಟಿಕೆಟನ್ನು ತೆಗೆದುಕೊಳ್ಳೋಕೆ ಆಗೋದಿಲ್ಲ, ಆದರೆ ಇದು ಯಾವ IPLಗೂ ಕಡಿಮೆ ಇಲ್ಲ ಅನ್ನುವಂಥ ಒಂದು ಮಾತನ್ನು ಅವರು ತುಂಬ ಚೆನ್ನಾಗಿ ಹೇಳಿದರು. ಇನ್ನೊಬ್ರು ಇದ್ದಾರೆ, ನಿಮಗೆ ಈ ಕ್ರಿಕೆಟ್ ಲೀಗ್ ಬಗ್ಗೆ ಏನು ಅನ್ಸುತ್ತೆ? ಯಾಕೆಂದರೆ ನಿಮ್ಮ ನೋಡಿದಾಗ ಅದ್ಭುತ, ನೀವು ಕೂಡ ಒಬ್ಬರು ಸ್ಪೋರ್ಟ್ಸ್ಮನ್ ಥರನೇ ಇದ್ದೀರಿ, ಏನು ಅನ್ಸುತ್ತೆ ನಿಮಗೆ? ಹೌದು ಸರ್, ನಾವು ಕೂಡ ಸ್ಪೋರ್ಟ್ಸ್ ಮ್ಯಾನ್ ಸರ್. 1ನೇ ಸೀಸನು ಆಡಿದ್ದೀವಿ. ಫಸ್ಟ್ ಆಫ್ ಆಲ್ ಎಚ್.ಕೆ. ಪಾಟೀಲ್ ಸರ್ ಮತ್ತು ಕೆ.ಎಚ್. ಪಾಟೀಲ್ ಸರ್ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಕಡಿಮೆನ. ಈ ಲೆವೆಲಿಗೆ ನಮ್ಮ ಸುತ್ತಮುತ್ತಲ ಯಾವ ಡಿಸ್ಟಿಕ್ದಲ್ಲಿನೂ ಆಗಲ್ಲ. ಇಷ್ಟು ಎಲ್ಲ ಯಂಗ್ ಟ್ಯಾಲೆಂಟ್ಸಿಗೆ ಚಾನ್ಸ್ ಸಿಗಲ್ಲ. ಫಸ್ಟ್ ಆಫ್ ಆಲ್ ಏನಂದ್ರೆ ನಾವು ಫುಲ್ ಬ್ಲೆಸ್ಡ್ ಫೀಲ್ ಮಾಡ್ಕೋಬೇಕು ನಾವೆಲ್ಲ ಪ್ಲೇಯರ್ಸಿಗೆ. ಇಷ್ಟು ಮಟ್ಟಿಗೆ ನಮಗೆಲ್ಲ ಮಾಡಿಕೊಡೋ ಅಂತಾರಲ್ಲ, ಆಟ ಆಡೋಕ್ಕೆ ಅನುಕೂಲ ಮಾಡಿಕೊಟ್ಟಾರ. ಎಲ್ಲೂ ನಡೆಯಂಗಿಲ್ಲ ಆಜುಬಾಜು ಸುತ್ತಮುತ್ತ. ಸೊ ನಮ್ಮ ಎಲ್ಲ ಕಡೆ ನಿಂತ ನಮ್ಮ ಟೀಮ್ ಯೂತ್ಸ್ ನಿಂತನೇ ಕೃಷ್ಣಗೌಡ ಸರ್ ಪಾಟೀಲ್ ಅವ್ರಿಗಾಯ್ತು, ಎಚ್.ಕೆ. ಪಾಟೀಲ್ ಸರಿಗಾಯ್ತು, ತುಂಬ ಬರೋದು ಥ್ಯಾಂಕ್ಸ್. ಇದಿಷ್ಟು ಈ ಕ್ರೀಡಾಂಗಣದಲ್ಲಿರುವಂಥ ಯಂಗ್ಸ್ಟರ್ಸ್ ಮಾತು. ಅಂದರೆ ಕೃಷ್ಣಗೌಡರ ಇವತ್ತು ಯೋಜನೆಯಾಗಿ ಮಾರ್ಪಟ್ಟು ಸಕ್ಸಸ್ ರೇಟನ್ನು ಕಾಣ್ತಾ ಇದೆಯಲ್ವಾ, ಅದ್ರ ಕುರಿತಾಗಿ ಅವರು ಕೂಡ ತುಂಬ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವರು IPL ಥರ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಇನ್ನು ಕೆಲವರಿಗೆ ಸ್ಟೇಜೇ ಇರಲಿಲ್ಲ ರೀ, ಇವತ್ತು ಸ್ಟೇಜು ಇದೆ, ಸ್ಟೇಜ್ ಕರೇಜು ಇದೆ, ಮುಂದೊಂದು ದಿನ ಎವರೇಜು ಕೂಡ ತೊಗೊಳುತ್ತೆ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಯುವ ಸಮೂಹಕ್ಕೆ ಇದೊಂದು ಕಾರ್ಯಕ್ರಮ ಮಾದರಿ ಅನ್ನುವಂಥ ಅಭಿಪ್ರಾಯ ಇಲ್ಲಿರುವಂಥ ಯೂಸ್ದಾಗಿದೆ.
ಎಸ್ ಅಂದರೆ ಈ ಕ್ರೀಡೆ ಅಂದ ತಕ್ಷಣ ಮಕ್ಕಳಿಗೂ ಕೂಡ ಎಷ್ಟು ಖುಷಿ ನೋಡಿ. ಆ ಮಗು ಕೂಡ ನಮ್ಮ ಅಂದರೆ ತಂದೆಯ ಬಗ್ಗೆ ಅಭಿಮಾನ ವ್ಯಕ್ತಪಡಿಸ್ತಾ ಇದೆ, ಖುಷಿಯನ್ನು ವ್ಯಕ್ತಪಡಿಸ್ತಾ ಇದೆ. ಒಟ್ಟಾರೆಯಾಗಿ 5 ದಿನ ನಡೀತಾ ಇರುವಂಥ ಪಂದ್ಯ ಅದ್ಭುತವಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ತುಳಸಿ ಜೊತೆ ಆನಂದ್ ಸ್ವಾಮಿ ವಿರಕ್ತಮಠ, ರೈಸ್ ಅಪ್ ನ್ಯೂಸ್ ಗದಗ.